ತನುವು ನಿನ್ನದು ಮನವು ನಿನ್ನದು, ತನುವು ನಿನ್ನದು ಮನವು ನಿನ್ನದು, ಎನ್ನ ಜೀವನ ಧನವು ನಿನ್ನದು. ನಾನು ನಿನ್ನವನೆಂಬ ಹೆಮ್ಮೆಯ ಋಣವು ಮಾತ್ರವೇ ನನ್ನದು. ತನು ನಿನ್ನದು ಮನವು ನಿನ್ನದು. ಓಂ ಶಾಂತಿ. ಮುರಳಿ ದಿನಾಂಕ 20/6/26. ಈಶ್ವರನ ಮಧುರ ಮಹಾವಾಕ್ಯಗಳು. ಮಧುರ ಮಕ್ಕಳೇ, ನಿಮ್ಮ ಬಳಿ ಅವಿನಾಶಿ ಜ್ಞಾನ ರತ್ನಗಳ ಅಪಾರವಾದ ಖಜಾನೆ ಇದೆ. ನೀವದರ ದಾನವನ್ನ ಮಾಡಿ. ನಿಮ್ಮ ಬಾಗಿಲಿಂದ ಯಾರೂ ಸಹ ವಾಪಸ್ ಹೋಗಬಾರದು, ಖಾಲಿ ಹೋಗಬಾರದು. ಪ್ರಶ್ನೆ: ಸರ್ವ ಸಂಬಂಧಗಳ ಸಿಹಿ ತಂದೆ ತನ್ನ ಮಕ್ಕಳಿಗೆ ಯಾವ ಶ್ರೀಮತವನ್ನು ಕೊಡ್ತಾರೆ? ಉತ್ತರ ಆಗಿದೆ: ಮಧುರ ಮಕ್ಕಳೇ, ತಮ್ಮ ಬುದ್ಧಿಯೋಗ ಎಲ್ಲ ಕಡೆಯಿಂದ ತೆಗೆದು ಒಬ್ಬ ನನ್ನನ್ನು ಮಾತ್ರ ನೆನಪು ಮಾಡಿ. ಜಗತ್ತಿನ ಯಾವುದೇ ವಸ್ತು, ಮಿತ್ರ, ಸಂಬಂಧಿ ಇತ್ಯಾದಿ ನೆನಪಿಗೆ ಬರಬಾರದು. ಏಕೆಂದರೆ ಈ ಸಮಯ ಎಲ್ಲವೂ ದುಃಖ ಕೊಡುವುದಾಗಿದೆ. ವಿಶ್ವದ ಮಾಲೀಕರಾಗಬೇಕು ಅಂದ್ರೆ ಅವಶ್ಯ 63 ಜನ್ಮಗಳ ಲೆಕ್ಕಾಚಾರ ಚುಕ್ತ ಮಾಡಿಕೊಳ್ಳುವ ಪರಿಶ್ರಮವನ್ನು ಮಾಡಬೇಕು. ಎಲ್ಲವನ್ನ ಮರೆತು ಅಶರೀರಿಯಾಗಿ, ಆಗ ಲೆಕ್ಕಾಚಾರ ಚುಕ್ತ ಆಗುವುದು. ನಾನು ಸರ್ವ ಸಂಬಂಧಗಳ ಸಿಹಿಯಾಗಿದ್ದೇನೆ ಅಂತಾರೆ ಬಾಬಾ. ಓಂ ಶಾಂತಿ. ಬಾಪ್ದಾದ ಮಕ್ಕಳಿಗೆ ಕೇಳ್ತಾರೆ, ಯಾರ ನೆನಪಿನಲ್ಲಿ ಕುತ್ಕೊಂಡಿರಿ? ಶಿವಬಾಬೋರ ನೆನಪಿನಲ್ಲಿ. ಗಟ್ಟಿ ಧ್ವನಿಯಲ್ಲಿ ಜೋರು ಹೇಳಬೇಕು, ಶಿವಬಾಬೋರ ನೆನಪಿನಲ್ಲಿ ಕುತ್ಕೊಂಡಿದ್ದೇವೆ. ನೀವು ಮಕ್ಕಳು, ಅರ್ಥಾತ್ ಆತ್ಮಗಳ ಸಂಬಂಧ ಇದೆ ಶಿವಬಾಬೋರ್ ಜೊತೆ. ನೀವು ಶಿವಬಾಬನ ಮಕ್ಕಳಾಗಿರಿ ಇವರ ಮೂಲಕ, ಅಂದ್ರೆ ಬ್ರಹ್ಮನ ಮೂಲಕ. ಏಕೆಂದ್ರೆ ಶಿವಬಾಬಾ ಇವರ ಮೂಲಕ ಸಿಕ್ಕಿದ್ದಾರೆ. ಇಲ್ಲಿ ಇವರು ದಳಾಳಿ ಅಂತ ಕರೆಯೋದು. ನಿಮ್ಮದು ದಳಾಳಿ ಜೊತೆ ಯಾವುದೇ ಸಂಬಂಧವೂ ಇಲ್ಲ. ಇಲ್ಲಿ ಕೇವಲ ಮಧ್ಯದಲ್ಲಿ ಮಾಧ್ಯಮ ಅಷ್ಟೇ. ಇವರು ಕೊಡೋದು ತೆಗೆದುಕೊಳ್ಳೋದೆಲ್ಲದರ ಲೆಕ್ಕಾಚಾರ ತಂದೆ ಜೊತೆಗಿದೆ, ಇವರ ಜೊತೆ ಅಲ್ಲ. ಇದು ಲೇನ್ ದೇನ್ ತಂದೆ ಜೊತೆ ಇದೆ, ಇವ್ರದ್ದು ಕೂಡ ಬ್ರಹ್ಮಂದು ಕೂಡ. ಇಲ್ಲಿ ನೀವು ಆ ತಂದೆಗೆ ಶಿವಬಾಬೋರ್ಗೆ ಹೇಳೋದು, ಬಾಬಾ ಎಲ್ಲವೂ ನೀವೇ ನಮಗೆ ಆಗಿದ್ದೀರಾ. ನಿಮಗಂತೂ ಒಬ್ಬ ತಂದೆಯದೇ ಈ ನಿಶ್ಚಯ ಇರಬೇಕು. ನಾವು ಆತ್ಮ ಆಗಿದ್ದೇವೆ. ಬೇರೆದು ಎರಡನೇದು ಇದು ನಿಶ್ಚಯ ಇರಬೇಕು. ನಾವು ಆತ್ಮಗಳೀಗ ಪರಂಪಿತ ಪರಮಾತ್ಮನಿಂದ ಆಸ್ತಿ ಪಡೀತಿದ್ದೇವೆ. ಮನ್ಸ ವಾಚ ಕರ್ಮಣ, ತನು ಮನ ಧನದಿಂದ ನಾವು ಶಿವಬಾಬೋರ ಸಹಯೋಗಿ ಆಗ್ತೇವೆ. ಇಲ್ಲಿ ಎಲ್ಲವೂ ಶಿವಬಾಬೋರ್ಗೆ ಅರ್ಪಣೆ ಮಾಡಲಾಗಿದೆ. ನಂತರ ಶಿವಬಾಬಾ ಡೈರೆಕ್ಷನ್ ಕೊಡ್ತಾರೆ, ಈ ತರ ಮಾಡಿ. ಇದಕ್ಕೆ ಹೇಳೋದು ಶ್ರೀಮತ. ತಂದೆ ಸ್ವಯಂ ಹೇಳ್ತಾರೆ, ನಾನೀ ಹಳೆ ತನುವಲ್ಲಿ ಪ್ರವೇಶ ಮಾಡ್ತೇನೆ. ಇದು ಪತಿತರಿಂದ ಪಾವನ, ಇಲ್ಲಿ ಪತಿತರಿಂದ ಪಾವನ ಆಗುವುದಾಗಿದೆ. ಈ ಮಾತು ಯಾರು ಹೇಳ್ತಾರೆ? ಶಿವಬಾಬೋರು. ಇಲ್ಲಿ ನೀವು ಪಾವನ ಆಗ್ತಾ ಇದ್ದೀರಿ. ಇಲ್ಲಿ ನಿಮ್ಮದು ನನ್ನ ಜೊತೆ ಲೆಕ್ಕಾಚಾರ ಇದೆ. ಈ ಬ್ರಹ್ಮನ ಜೊತೆ, ಇವರ ಜೊತೆ ಯಾವುದೇ ಲೆಕ್ಕಾಚಾರ ಇಲ್ಲ. ನೀವು ಪತ್ರ ಬರೀತೀರಿ, ಶಿವಬಾಬಾ ಕೇರ್ ಆಫ್ ಬ್ರಹ್ಮ. ಅಂದ್ರೆ ಶಿವಬಾಬಾ ಅವರು ಬ್ರಹ್ಮನ ಮೂಲಕ ನಮಗೆ ಸಂಬಂಧ, ಸಂಪರ್ಕ, ಸಂಭಾಷಣೆ.
ಆದ್ರೆ ಮಾಯೆ ಈ ತರ ಇದೆ, ಅದು ನಿರಂತರ ನೆನಪಿನಲ್ಲಿ ಇರ್ಲಿಕ್ಕೆ ಬಿಡೋದಿಲ್ಲ. ಬುದ್ಧಿಯೋಗ ಬಾರಿ ಬಾರಿ ಮುರಿದು ಬಿಡುತ್ತದೆ. ಒಂದು ವೇಳೆ ಇದು ಪಕ್ಕಾ ಪುರುಷಾರ್ಥ ಮಾಡಿದಾಗ ಮತ್ತೆ ಎರಡನೇದು ಎಲ್ಲವೂ ನೀವು ಮರ್ತು ಹೋಗ್ತೀರಿ, ಅನ್ಯ ಮಾತುಗಳೆಲ್ಲ. ಶರೀರವೂ ಮರ್ತು ಹೋಗೋದು. ಈ ಶರೀರ ಇದೆ, ಆದ್ರೆ ಆತ್ಮ ಈ ಎಲ್ಲ ವಸ್ತುಗಳೊಂದಿಗೆ ತಿರಸ್ಕಾರವಿರಬೇಕು. ಭೌತಿಕತೆಯಿಂದ ದೇಹದ ಜಗತ್ತು, ವಸ್ತು ಇತ್ಯಾದಿ ಅಂತ ಸ್ಥಿತಿ ನಿರ್ಮಿಸಿಕೊಳ್ಳುವಂತ ಅಭ್ಯಾಸ ಮಾಡಬೇಕು. ಅಂತ್ಯದಲ್ಲಿ ನಮಗೆ ನಮ್ಮ ಶರೀರವು ನೆನಪಿಗೆ ಬರಬಾರದು. ತಂದೆ ಹೇಳ್ತಾರೆ, ತಮ್ಮನ್ನು ಅಶರೀರಿ ಎಂದು ತಿಳಿದು ತಂದೆಯನ್ನು ನೆನಪು ಮಾಡಿ. ನಾನು ಸದಾ ಅಶರೀರಿ ಆಗಿದ್ದೇನೆ, ನೀವು ಅಶರೀರಿ ಆಗಿದ್ರಿ, ನಂತರ ನೀವು ಪಾತ್ರ ಮಾಡ್ತಾ ಬಂದ್ರಿ, ಈಗ ಪುನಃ ನೀವು ಪಾತ್ರ ಮಾಡಬೇಕು ಈ ಸೃಷ್ಟಿಯಲ್ಲಿ ಹೊಸ ರೀತಿ ಸತ್ಯುಗದಿಂದ. ಆದ್ರೆ ಹೋಗ್ಲಿಕ್ಕೇನಿದೆ, ಪರಿಶ್ರಮ ಇದೆ. ವಿಶ್ವದ ಮಾಲೀಕರಾಗೋದೇನು ಕಡಿಮೆ ಮಾತಾಗಿದೆಯಾ? ಮನುಷ್ಯರೇ ವಿಶ್ವದ ಮಾಲೀಕರಾಗಲು ಸಾಧ್ಯ. ಇಲ್ಲಿ ದೇವತೆಗಳು ಮನುಷ್ಯರೇ, ಆದ್ರೆ ಅವರಿಗೆ ದೈವಿ ಗುಣ ಇರೋ ದೇವತೆಗಳೆಂದು ಕರೆಯೋದು. ಲಕ್ಷ್ಮೀನಾರಾಯಣ ವಿಶ್ವದ ಮಾಲೀಕರಿದ್ರು. ಇವ್ರಿಗೂ ತಮ್ಮ ಮಕ್ಕಳಿರ್ತಾರೆ, ಅವರ ಮಕ್ಕಳೇ ಅವರಿಗೆ ತಂದೆ ತಾಯಿ ಅಂತ ಒಪ್ಪೋದು. ಆದ್ರೆ ಇವತ್ತು ಮನುಷ್ಯರು ಅಂಧಶ್ರದ್ಧೆಯಿಂದ ಈ ಲಕ್ಷ್ಮೀನಾರಾಯಣರನ್ನು ತ್ವಮೇವ ಮಾತಶ್ಚ ಪಿತಾ ಎಂದು ಹೇಳ್ತಾರೆ. ವಾಸ್ತವದಲ್ಲಿ ಈ ಮಹಿಮೆ ಶಿವಬಾಬಾವ್ರದು. ದೇವತೆಗಳ ಮಹಿಮೆ ಗಾಯನ ಮಾಡ್ತಾರೆ, ನೀವು ಸರ್ವಗುಣ ಸಂಪನ್ನರು. ಆದ್ರೆ ಅವರನ್ನ ಪೂಜೆ ಯಾಕೆ ಮಾಡ್ತಾರೆ ಇದು ಯಾರಿಗೂ ಗೊತ್ತಿಲ್ಲ. ಈಗ ನೀವು ಇಂತಹ ಮಹಿಮೆ ಗಾಯನ ಮಾಡಲ್ಲ, ನೀವು ಮಾತ್ಪಿತಾ. ನಿಮ್ಗೀಗ ಗೊತ್ತಾಗಿದೆ ಶಿವಬಾಬಾ ಇಲ್ಲಿ ನಿರಾಕಾರ ಪರಂಪಿತ ಪರಮಾತ್ಮ ಆಗಿದ್ದಾರೆ, ಅವರಿಂದ ಸುಖ ಅಪಾರವಾದದ್ದು ಸಿಗ್ತದೆ. ಬಾಕಿ ಯಾರೆಲ್ಲ ಸಂಬಂಧಿ ಇತ್ಯಾದಿ ಇದ್ದಾರೆ ಅವರಿಂದ ದುಃಖವೇ ಸಿಗೋದು. ಇಲ್ಲಿ ಅಂತೂ ಬಾಬಾ ಒಂದು ಸಿಹಿ ಆಗಿದ್ದಾರೆ, ಅಂದ್ರೆ ಅಷ್ಟು ಮಧುರ, ಅಷ್ಟು ಆಕರ್ಷಣೆ. ಅವರಿಂದಲೇ ಸರ್ವ ಸಂಬಂಧಗಳ ಸಿಹಿ ಅನುಭೂತಿ ಸಿಗೋದು. ಅದಕ್ಕೆ ತಂದೆ ಹೇಳ್ತಾರೆ, ಮಾಮ, ಕಾಕ, ಚಾಚಾ, ಚಿಕ್ಕಪ್ಪ, ಮಾಮ ಇತ್ಯಾದಿ ಎಲ್ಲರೊಂದಿಗೂ ಬುದ್ಧಿಯೋಗ ತೆಗೆದು ನಿರಂತರ ನನ್ನನ್ನು ನೆನಪು ಮಾಡಿ. ನೀವು ಗಾಯನ ಮಾಡ್ತೀರಿ, ದುಃಖರ್ತ ಸುಖಕರ್ತ ಸರ್ವರ ಸದ್ಗತಿದಾತ ಒಬ್ಬನೇ, ಅವರೇ ನಮ್ಮ ಸರ್ವಸ್ವ ಆಗಿದ್ದಾರೆ. ಲೌಕಿಕ ತಂದೆಯಿಂದಲೂ ದುಃಖನೇ ಸಿಗೋದು ಈ ಕಲಿಯುಗದಲ್ಲಿ. ಬಾಕಿ ಟೀಚರ್ ಇದ್ದಾರೆ, ಅವ್ರು ಯಾರಿಗೂ ದುಃಖ ಕೊಡಲ್ಲ. ಟೀಚರ್ ಹತ್ರ ಹೋಗ್ತಾರೆ ಶಿಕ್ಷಣ ಓದ್ಲಿಕ್ಕೆ. ನೀವು ಶರೀರ ನಿರ್ವಹಣೆ ಮಾಡ್ಕೊಂತೀರಿ ಶಿಕ್ಷಣದಿಂದ. ಕಲಿಯುವಂಥವ್ರು ಇರ್ತಾರೆ, ಕೈ ಕೆಲಸ ಇತ್ಯಾದಿ, ಅದೆಲ್ಲ ಅಲ್ಪ ಕಾಲಕ್ಕೆ ಟೀಚಿಂಗ್ ಮಾಡೋದು. ಭಕ್ತಿಯಲ್ಲೂ ಮಹಿಮೆ ಒಬ್ಬ ರಾಮನದು ಅಥವಾ ಪರಂಪಿತ ಪರಮಾತ್ಮಂದು ಮಾಡ್ತಾರೆ, ಅವರನ್ನೇ ನೆನಪು ಮಾಡ್ತಾರೆ. ವಾಸ್ತವದಲ್ಲಿ ಭಕ್ತಿನೂ ಒಬ್ಬರದೇ ಮಾಡಬೇಕು. ಅವರೊಬ್ಬರೇ ನಿಮ್ಮನ್ನು ಪೂಜ್ಯರನ್ನಾಗಿ ಮಾಡೋರು. ಯಾರು? ಶಿವಬಾಬಾ. ನೀವು ಮೊದಲು ಒಬ್ಬ ಶಿವಬಾಬಾವ್ರದೇ ಪೂಜೆ ಮಾಡ್ತೀರಿ. ಅದಕ್ಕೆ ಸತೋಪ್ರಧಾನ ಭಕ್ತಿ ಅಂತ ಕರೆಯೋದು. ನಂತರ ಆತ್ಮ ಸತೋಪ್ರಧಾನದಿಂದ ಸತೋ ರಜೋ ತಮೋ ಆಗ್ತದೆ. ಈಗ ನಿಮ್ಗೆ ಅರ್ಥ ಆಗಿದೆ, ನಾವು ಪೂಜಾರಿ ಆಗ್ತೇವೆ. ನೀವು ಮೊದಲು ಒಬ್ಬ ಶಿವಬಾಬಾವ್ರದೇ ಪೂಜೆ ಮಾಡ್ತಿದ್ರಿ, ಏಕದೇವೋಪಾಸನೆ. ನಂತರ ಆತ್ಮದಲ್ಲಿ ಇನ್ನೂ ಕಲೆಗಳು ಕಡಿಮೆ ಆಗ್ತಾ ಬಂತು. ಭಕ್ತಿ ಸತೋ ಪ್ರಧಾನದಿಂದ ಸತೋ ರಜೋ ಅವಸ್ಥೆಗೆ, ತಮೋ ಅವಸ್ಥೆಗೆ ಬಂತು. ಎಲ್ಲ ನಾಟಕ ನಿಮ್ಮ ಮೇಲೆಯೇ ಇದು ಮಾಡಲ್ಪಟ್ಟಿದೆ. ನೀವೇ ಪೂಜ್ಯ, ನೀವೇ ಪೂಜಾರಿ. ಯಾರು 84 ಜನ್ಮ ಪೂರ್ಣ ಪಡಿತಾರೆ ಅವರದೇ ಇದು ಕಥೆಯಾಗಿದೆ. ಪೂಜ್ಯ ಮತ್ತು ಪೂಜಾರಿ ಆಗೋದು ಅವರಿಗೇನೆ ತಂದೆ ಇಲ್ಲಿ ಕುಳಿತು ಹೇಳ್ತಾ ಇದ್ದಾರೆ, ನೀವು 84 ಜನ್ಮಗಳು ಹೇಗೆ ಪಡಿತೀರಿ? ಲೆಕ್ಕನೇ ಅವರದಿರೋದು 84 ಜನ್ಮದವ್ರದ್ದು.
ಮೇನ್ ಪಾತ್ರ, ಹೆಚ್ಚು ಜನ್ಮಗಳು, ಆಲ್ರೌಂಡ್ ಪಾತ್ರ. ಅದಕ್ಕೆ ಯಾರು ಮೊದಲು ಪೂಜ್ಯ ದೇವಿ ದೇವತಾ ಆಗ್ತಾರೆ ಅವರೇ ಪೂಜಾರಿ ಆಗ್ತಾರೆ. ತಂದೆ ಹೇಳ್ತಾರೆ, ನಾನು ಕಲ್ಪ ಬಂದು ನಿಮಗೆ ಓದಿಸ್ತೇನೆ ಮತ್ತು ದೇವಿ ದೇವತಾ ಧರ್ಮದ ಸ್ಥಾಪನೆ ಮಾಡ್ತೇನೆ, ರಾಜಯೋಗ ಕಲಿಸ್ತೇನೆ. ಭಗವಂತ ಅಂತೂ ಒಬ್ಬರೇ ಇರ್ತಾರೆ. ಅಲ್ಲಿ ಹೇಳ್ತಾರೆ, ಕಲ್ಲು ಮಣ್ಣು ಕಣ ಕಣದಲ್ಲಿ ಪರಮಾತ್ಮ ಇದ್ದಾರೆ. ಆದ್ರೆ ಆ ಥರ ಅಂತೂ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಭಗವಂತನದು ಮಹಿಮೆ ಅಪರಂಪಾರಿದೆ. ಹೇಳ್ತಾರೆ, ಹೇ ಬಾಬಾ, ನಿಮ್ಮ ಗತಿ ಮತಿ ಭಿನ್ನ ಇದೆ. ಅರ್ಥಾತ್ ನಿಮ್ಮದು ಏನು ಶ್ರೀಮತ ಸಿಗ್ತಾ ಇದೆ ಅದೆಷ್ಟೊಂದು ಭಿನ್ನವಾಗಿದೆ. ತಂದೆಗೆನೆ ಹೇಳೋದು, ಹೇ ಗತಿ ಸದ್ಗತಿ ದಾತ ಪರಂಪಿತ ಪರಮಾತ್ಮ ಅಂದಾಗ ಬುದ್ಧಿ ಮೇಲೆ ಹೋಗ್ತದೆ. ದುಃಖದ ಸಮಯದಲ್ಲಿ ನೆನಪು ಮಾಡ್ತಾರೆ. ಒಂದು ವೇಳೆ ರಾಮ ಸೀತಾ ಬುದ್ಧಿಯಲ್ಲಿದ್ರು ಅಂದ್ರೆ ಮತ್ತೆ ಪೂರ್ಣ ರಾಮಾಯಣನೇ ಬುದ್ಧಿಯಲ್ಲಿ ಬಂದು ಹೋಗ್ತದೆ. ನೀವಂತೂ ಕರೆದಿದ್ದೀರಿ ಆ ಒಬ್ಬ ತಂದೆಯನ್ನು. ಒಬ್ಬ ತಂದೆ ವಿನಃ ಯಾರು ಸಾಕಾರಿ ಮನುಷ್ಯರು ಅಥವಾ ಆಕಾರಿ ದೇವತೆಗಳೊಂದಿಗೆ ಬುದ್ಧಿಯೋಗವನ್ನ ಜೋಡಿಸಬಾರದು. ಪತೀತ ಪಾವನನಾಗಿರೋದೇ ಒಬ್ಬ ತಂದೆ. ಯಾವುದೇ ಸತ್ಸಂಗದಲ್ಲಿ ಹೋಗಿ ಇದೇ ಗಾಯನ ಮಾಡ್ತಾರೆ, ಪತೀತ ಪಾವನ ಸೀತಾರಾಮ್. ಅರ್ಥ ಏನೂ ಇಲ್ಲ. ಇದೆಲ್ಲ ಭಕ್ತಿ ಮಾರ್ಗದ ಗಾಯನ. ಎಲ್ಲರೂ ರಾವಣನ ಜೈಲಲ್ಲಿದ್ದಾರೆ. ಭಕ್ತಿ ಮಾರ್ಗದಲ್ಲಿ ಬಹಳ ಅಲೆದಾಡ್ತಾರೆ. ಇಲ್ಲಿ ಅಲೆದಾಡುವ ಮಾತೇ ಇಲ್ಲ. ತಂದೆ ಹೇಳ್ತಾರೆ, ಮಕ್ಕಳಿಗೆ ಜ್ಞಾನದ ಪಾಯಿಂಟ್ಸ್ ಎಲ್ಲ ಬುದ್ಧಿಯಲ್ಲಿ ಉತ್ತಮ ರೀತಿ ಧಾರಣೆ ಮಾಡಿಕೊಳ್ಳಿ. ಶಿಕ್ಷಣ ನಿಯಮಿತವಾಗಿ ಅಭ್ಯಾಸ ಮಾಡಬೇಕು, ರೆಗ್ಯುಲರ್ ಇರಬೇಕು. ಒಂದು ವೇಳೆ ಯಾವುದೇ ಕಾರಣದಿಂದ ಬೆಳಗ್ಗೆ ಬರಲು ಆಗಲಿಲ್ಲ ಅಂದ್ರೆ ಮಧ್ಯಾಹ್ನ ಬರಬೇಕು. ಯಾರಿಗೂ ತೊಂದರೆಯನ್ನು ಕೊಡಬಾರದು. ಇಡೀ ದಿನ ಇದೆ ಸಮಯ. ಯಾವುದೇ ಸಮಯ ಬಂದು ಸೆಂಟರ್ಗೆ ಹೋಗಿ ಮುರಳಿ ಓದಿ ಯೋಗ ಮಾಡಿ ಶಿಕ್ಷಣ ಅಧ್ಯಯನ ಮಾಡಿ. ಎಜುಕೇಶನ್ ಅಂದ್ರೇನೆ ಸೆಂಟರಿಗೆ ಹೋಗೋದು. ಇಲ್ಲಿ ಮಕ್ಕಳು ಬೆಳಗ್ಗಿಂದ ಸಂಜೆಯ ತನಕ ಸರ್ವಿಸಲ್ಲಿ ಇರ್ತಾರೆ. ಇಡೀ ದಿನ ಸರ್ವಿಸ್ ಸ್ಟೇಷನ್ ಅಂದ್ರೆ ಸೆಂಟರ್ ಬಾಗಿಲು ತೆರೆದಿದೆ. ನಿಮ್ಮ ಸೇವೆಗೆ ಬೆಳಗ್ಗಿಂದ ಸಂಜೆವರೆಗೆ ಅಕ್ಕಂದಿರು ಇರ್ತಾರೆ. ಅದಕ್ಕೆ ಇಡೀ ದಿನ ಸರ್ವಿಸ್ ಸ್ಟೇಷನ್ ತೆರೆದಿರ್ತದೆ. ಯಾರೇ ಬರಲಿ ಅವರಿಗೆ ದಾರಿ ತೋರಿಸಿ, ಕೋರ್ಸ್ ಕೊಡಿ, ಜ್ಞಾನ ಕೊಡಿ. ಮೊದಲು ಹೇಳಬೇಕು, ವಿಚಾರ ಮಾಡಿ. ನಿಮಗೆ 2 ಜನ ತಂದೆ ಇದ್ದಾರೆ. ದುಃಖದಲ್ಲಿ ಪಾರಲೌಕಿಕ ತಂದೆಯನ್ನು ನೆನಪು ಮಾಡ್ತಾರಲ್ವಾ. ಈಗ ಶಿವಬಾಬಾ ಹೇಳ್ತಾರೆ, ನಿರಂತರ ನೆನಪು ಮಾಡಿ. ಮೃತ್ಯು ಅಂತೂ ಎದುರಲ್ಲೇ ಇದೆ. ಇಲ್ಲಿ ಅದೇ ಮಹಾಭಾರತ ಯುದ್ಧವಾಗಿದೆ. ಬಲೆ ದೊಡ್ಡ ಪದುಮಾಪತಿ ಕರೋಡಪತಿ ಇರ್ತಾರೆ, ದೊಡ್ಡ ದೊಡ್ಡ ಮನೆ ಇತ್ಯಾದಿ ಮಾಡ್ತಾರೆ. ಆದ್ರೆ ಅಲ್ಲಿ ಶಾಶ್ವತ ಉಳಿತಾರೇನೋ, ಅದೆಲ್ಲ ವಿನಾಶದಲ್ಲಿ ಮುರಿದು ಬೀಳ್ತವೆ. ಈಗ ಅರ್ಥ ಆಗಿದೆ. ಕಲಿಯುಗ ಆಯು ಲಕ್ಷಾಂತರ ವರ್ಷ ಅಂದ್ಬಿಟ್ಟಿದ್ದಾರೆ. ಇದಕ್ಕೇನೆ ಹೇಳೋದು ಘೋರ ಅಂಧಕಾರ. ಯಾರ ಹತ್ರ ಆದ್ರೂ ಹಣ ಇದೆ, ಕೇಳ್ತಾರೆ ಮನೆ ಮಾಡೋದಾ ಅಂತ ಬಾಬನ್ಗೆ ಕೇಳ್ತಾರೆ. ಬಾಬಾ ಹೇಳ್ತಾರೆ, ಹಣ ಇದ್ರೆ ಬಲೆ ಮಾಡ್ಕೊಳ್ಳಿ, ಮನೆ ಕಟ್ರಿ. ಹಣ ಅಂತೂ ಮಣ್ಣು ಪಾಲಾಗಿ ಹೋಗೋದೆ. ಇಲ್ಲಿ ಇದು ಟೆಂಪ್ರರಿ. ಇಲ್ಲಿ ಏನ್ ಕಟ್ಟಿದ್ರು ಶಾಶ್ವತ ಇರಲ್ಲ. ಇಲ್ಲ ಅಂದ್ರೆ ಇದೆಲ್ಲ ಹಣನೂ ವಿನಾಶ ಆಗ್ತದಲ್ವಾ. ಮನೆ ಕಟ್ಟಿ ಆದ್ರೂ ಸುಖದಲ್ಲಿ ಖುಷಿಯಲ್ಲಿ ಇರಬಹುದು. ಏನೂ ಉಳಿಯುವಂಥದ್ದಿಲ್ಲ. ಹಣ ಮುಚ್ಚಿಟ್ಟು ಬಚ್ಚಿಟ್ಟು ಎಲ್ಲ. ಅದಕ್ಕೆ ಮನೆ ಆದ್ರೂ ಕಟ್ಕೋಬೇಕಂದ್ರೆ ಕಟ್ಕೊಳ್ಳಿ. ಮತ್ತೆ ಅದರಲ್ಲಿ ಗೀತಾ ಪಾಠಶಾಲಾ ಒಂದು ಕೋಣೆ ವ್ಯವಸ್ಥೆ ಮಾಡಿ. ಅದು ನಿಮ್ಮ ಬಾಗಿಲಲ್ಲಿ ಯಾರೇ ಬಂದ್ರು ಅವರಿಗೆ ಶಿಕ್ಷಣ ಕೊಡಿ. ಅವರು ಏಕದಂ ವಿಶ್ವದ ಆಗ್ಬಹುದು. ನಿಮ್ಮ ಹತ್ರ ಅಪಾರ ಜ್ಞಾನ ಧನ ಇದೆ, ಅಷ್ಟು ಯಾರ ಬಳಿಯೂ ಇಲ್ಲ. ನಿಮ್ಮ ಬಳಿ ಅತ್ಯಂತ ಸಾಹುಕಾರರು ಯಾರಪ್ಪ? ಯಾರ ಹತ್ತಿರ ಬಹಳ ಜ್ಞಾನ ರತ್ನಗಳು ಬುದ್ಧಿಯಲ್ಲಿ ಯಾರಿಗೆ ತುಂಬಿದಾವೆ? ಯಾರೇ ಬಂದರೂ ನೀವು ಅವರ ಜೋಳಿಗೆ ತುಂಬಿಬಿಡಿ. ನಿಮ್ಮ ಬಳಿ ಇಷ್ಟು ಖಜಾನೆ ಇದೆ. ಕೇವಲ ಇಲ್ಲಿ ಬೋರ್ಡ್ ಹಾಕಿ ಬನ್ನಿ, ನಾವು ನಿಮಗೆ ಸದಾ ಸುಖಿ ಸ್ವರ್ಗದ ಆಸ್ತಿ ಪಡೆಯುವ ಮಾರ್ಗವನ್ನ ತೋರಿಸ್ತೇವೆ. ಆದ್ರೆ ಮಕ್ಕಳಲ್ಲಿ ಆ ನಶೆ ಇರೋದಿಲ್ಲ.
ಈ ನಶೆ ಏರ್ಬೇಕು. ಹೊರಗಡೆ ಹೋಗೋದ್ರಿಂದ, ಸೆಂಟ್ರಿಂದ ಹೊರಗೆ ಹೋದ್ರು ಮರ್ತು ಹೋಗ್ತಾರೆ. ಆಸಕ್ತಿ ಇರಬೇಕು. ಯಾರೇ ಬಂದ್ರು ಅವರಿಗೆ ದಾರಿ ತೋರಿಸಿ ನಿಮ್ಮ ದೋಣಿ ದಾಟಿ ಬಿಡ್ತೀರಿ, ಸಂಕಟಗಳು ಪಾರಾಗ್ತೀರಿ. ನಿಮ್ಮ ಹತ್ರ ಬಹಳ ಅಪಾರ ಧನ ಇದೆ, ಜ್ಞಾನಧನ. ಯಾವುದೇ ಬಿಕಾರಿ ಅಂದ್ರೆ ಅಜ್ಞಾನಿ ದುಃಖಿ ಬಂದ್ರೆ, ಬಿಕಾರಿ ಬಂದ್ರೆ ಅಥವಾ ಲಕ್ಪತಿ ಬಂದ್ರೆ ನೀವು ಅವರಿಗೆ ಬಹಳ ರತ್ನಗಳನ್ನು ಕೊಡಬಹುದು, ಜ್ಞಾನ ರತ್ನ. ಬಾಬಾ ಈ ನಶೆ ಏರಿರ್ಬೇಕು ಅಂತಾರೆ. ಮತ್ತೆ ನಶೆ ಏರ್ತದೆ, ಪುನಃ ಏನಾಗ್ತಾರೆ, ಸೋಡಾ ವಾಟರ್ ಡೌನ್ ಆಗ್ತಾರೆ. ಬಾಬಾ ನಿಮ್ಮ ಅವಿನಾಶಿ ಜ್ಞಾನ ರತ್ನಗಳ, ನಿಮ್ಮನ್ನು ಅವಿನಾಶಿ ಜ್ಞಾನ ರತ್ನಗಳಿಂದ ಜೋಳಿಗೆ ಬುದ್ಧಿ ತುಂಬ್ತಾರೆ. ಆದ್ರೆ ತಗೊಳ್ಳೋರು ಹೇಗೆ, ನಂಬರ್ ವಾರ್. ಯಾರ ಅದೃಷ್ಟದಲ್ಲಿದೆ ಪೂರ್ಣ ರೀತಿ ಧಾರಣೆ ಮಾಡ್ಕೊಳ್ತಾರೆ. ಬಾಬಾ ಹೇಳ್ತಾರೆ, ಪ್ರಯತ್ನ ಮಾಡಿ, ನೀವು ನಿರಂತರ ನೆನಪಿನಲ್ಲಿರ್ಬೇಕು. ಈ ರೀತಿ ಅಲ್ಲ ಸೆಂಟರಲ್ಲಿ ಹೋಗಿ ಒಂದ್ ಜಾಗದಲ್ಲಿ ಮೂಲೆಯಲ್ಲಿ ಕುತ್ಕೊಳ್ಳೋದು ಅಲ್ಲ. ಓಡಾಡ್ತಾ ನಡೆದಾಡ್ತಾ ಯಾವಾಗೇ ಸಮಯ ಸಿಗಲಿ ತಂದೆಯನ್ನು ನೆನಪು ಮಾಡ್ತಾ ಇರ್ರಿ. ಕೈ ಕೆಲಸ ಮಾಡ್ತಾ ಇರ್ಲಿ. ನಿಮ್ಮ ಹೃದಯ ಮನಸ್ಸು ಅರ್ಥಾತ್ ಬುದ್ಧಿಯ ಯೋಗ ತಂದೆಯ ಜೊತೆ ಇರಲಿ. ತಂದೆಯ ನೆನಪಿನಿಂದ ನಿಮ್ಮದು ಬಹಳ ಕಲ್ಯಾಣ ಆಗುವುದು. 21 ಜನ್ಮಗಳಿಗೋಸ್ಕರ ನೀವು ಸಿರಿವಂತರಾಗುವಿರಿ. ಬೇಹದ್ದಿನ ತಂದೆ ಬೇಹದ್ದಿನ ಆಸ್ತಿ ಕೊಡ್ತಾರೆ. ಭಾರತ ಸ್ವರ್ಗ ಆಗಿತ್ತು, ಈಗ ನರ್ಕವಾಗಿದೆ. ತಂದೆ ಹೇಳ್ತಾರೆ, ಈಗ ನನ್ನನ್ನು ನೆನಪು ಮಾಡಿದರೆ ನಿಮ್ಮ ಆತ್ಮ ಸತೋ ಪ್ರಧಾನ ಆಗುವುದು. ತಂದೆಯನ್ನು ನೆನಪು ಮಾಡಿ. ಎಷ್ಟು ನಶೆ ಇರ್ತದೆ. ನಶೆ ಅಂದ್ರೆ ಖುಷಿ, ಉಮಂಗ, ಉತ್ಸಾಹ. ನಿಮ್ಮಂತ ಧನವಾನ್ ಸೃಷ್ಟಿಯಲ್ಲಿ ಯಾರೂ ಇಲ್ಲ. ತಂದೆ ನೆನಪು ಮಾಡೋದಿಲ್ಲ ಅಂದ್ರೆ ಧನ ಎಲ್ಲಿಂದ ಬರ್ತದೆ? ಬುದ್ಧಿಯಲ್ಲಿ ಜ್ಞಾನ ಹೇಗೆ ಬರೋದು? ತಪಸ್ಸಿಲ್ಲ ಅಂದ್ರೆ. ಸ್ವರ್ಗದಲ್ಲಿ ಅಂತೂ ನೀವು ಮಕ್ಕಳಿಗೆ ಅಪಾರ ಸುಖ ಸಿಗ್ತದೆ. ಶಾಸ್ತ್ರಗಳಲ್ಲಿ ಎಷ್ಟು ದಂತ ಕಥೆಗಳನ್ನು ಬರೆದಿದ್ದಾರೆ, ಗಾಯನ ಇದೆ. ರಾಮರಾಜ ರಾಮ್ ಪ್ರಜಾ ಧರ್ಮದ ಉಪಕಾರ ಆಗಿದೆ. ಮತ್ತೆ ಹೇಳ್ತಾರೆ, ರಾಮನ ಸೀತೆ ಕದ್ದುಕೊಂಡ, ಮಂಗಗಳ ರಾಮ ಸೀತೆಯನ್ನು ಕಳ್ಕೊಂಡ, ಮಂಗಗಳ ಸೈನ್ಯ ಸಹಾಯ ತಗೊಂಡ. ಮುಂದೆ ಓದ್ತಾ ಇರ್ತಾರೆ, ಏನು ರಾಮಾಯಣ ಇದು ಓದಿದ್ರು ಅರ್ಥ ಆಗಲ್ಲ. ಈಗ ಎಷ್ಟು ನಿಮಗೆ ಇದೆಲ್ಲ ಅರ್ಥ ಆಗಿದೆ. ಎಷ್ಟು ಅದ್ಭುತ ಮಾತುಗಳು ಬರೆದಿದ್ದಾರೆ. ತಂದೆ ಹೇಳ್ತಾರೆ, ನನಗೆ ಪ್ರಕೃತಿ ಅಂದ್ರೆ ಶರೀರ ಆಧಾರ ಪಡಿಬೇಕಾಗ್ತದೆ. ತ್ರಿಮೂರ್ತಿಗಳಲ್ಲಿ ಬ್ರಹ್ಮ ವಿಷ್ಣು ಶಂಕರರನ್ನು ತೋರಿಸಿದ್ದಾರೆ. ಆದ್ರೆ ಇದು ಅರ್ಥ ಮಾಡ್ಕೊಂಡಿಲ್ಲ. ವಿಷ್ಣು ಯಾರಾಗಿದ್ದಾರೆ, ಎಲ್ಲಿಯ ನಿವಾಸಿ ಆಗಿದ್ದಾರೆ? ವಿಷ್ಣುವಿನ ಮಂದಿರ ಅಂತೂ ನರನಾರಾಯಣ ಮಂದಿರ ಅಂತ ಹೇಳ್ತಾರೆ. ಆದ್ರೆ ಅರ್ಥ ಏನು ತಿಳ್ಕೊಂಡಿಲ್ಲ. ವಿಷ್ಣುವಿನ ಇಲ್ಲಿ 2 ರೂಪ ಲಕ್ಷ್ಮೀ ನಾರಾಯಣ ಆಗಿದೆ. ಅದು ಸತ್ಯುಗದಲ್ಲಿ ರಾಜ್ಯ ಮಾಡ್ತಿದ್ರು. ಈಗ ನೀವು ಮನುಷ್ಯರಿಂದ ದೇವತಾ ಆಗ್ತೀರಿ. ಯಾರೇ ಬಂದ್ರು ಹೇಳಿ, ಇಲ್ಲಿ ಬ್ರಹ್ಮ ಕುಮಾರಿಯರಿದ್ದಾರೆ. ಅದಕ್ಕೆ ಪ್ರಜಾಪಿತ ಬ್ರಹ್ಮ ಸರ್ವರಿಗೂ ತಂದೆ ಆಗಿದ್ದಾರೆ. ಬಹಳ ಅನೇಕ ಪ್ರಜೆ ಇದ್ದಾರೆ. ನಾಮ ಅಂತೂ ಕೇಳಿದ್ದೀರಲ್ವಾ? ಭಗವಂತನೇ ಬ್ರಹ್ಮನ ಮೂಲಕ ಬ್ರಾಹ್ಮಣರನ್ನು ರಚಿಸ್ತಾರೆ. ತಂದೆ ಅವಶ್ಯ ಮಕ್ಕಳಿಗೆ ಆಸ್ತಿ ಕೊಟ್ಟಿದ್ರಲ್ವಾ? ನೀವು ಮಕ್ಕಳನ್ನು ವಿಶ್ವದ ಮಾಲೀಕರನ್ನಾಗಿ ಮಾಡ್ತಾರೆ. ನೀವು ಶುಭಾಬೋರಿಂದ ಆಸ್ತಿ ಪಡಿತೀರಿ. ಒಬ್ಬರಾಗಿದ್ದಾರೆ ಲೌಕಿಕ ತಂದೆ, 2ನೇವರು ಪಾರಲೌಕಿಕ ತಂದೆ. ಈಗ ಇಲ್ಲಿ ನಿಮ್ಗೆ ಅಲೌಕಿಕ ತಂದೆ ಸಿಕ್ಕಿದ್ದಾರೆ. ಇವರು ವಜ್ರಗಳ ವ್ಯಾಪಾರಿ ಇದ್ರು. ಇಲ್ಲಿ ಇವರಿಗೆ ಮೊದಲೇ ಎಲ್ಲ ಗೊತ್ತಿತ್ತೇನು ಮುಂದೆ ಆಗೋದಿದೆ, ಹೇಗೆ ಶಿವಬಾಬಾ ಸಿಗ್ತಾರೆ, ಸರೆಂಡರ್ ಆಗ್ತೇವೆ ಅನ್ನೋದು. ಅದಕ್ಕೆ ಹೇಳ್ತಾರೆ, ಇವರ ಬಹಳ ಜನ್ಮಗಳ ಕೊನೆ ಜನ್ಮದ ಅಂತಿಮ ಸಮಯದಲ್ಲಿ ಇವರಲ್ಲಿ ನಾನು ಪ್ರವೇಶ ಮಾಡ್ತೇನೆ ಅಂತ ಶಿವಬಾಬಾ ಹೇಳ್ತಾರೆ. ವಾನಪ್ರಸ್ಥಿಗಳಾಗುವ ಪದ್ಧತಿ ಭಾರತದಲ್ಲಿಯೇ ಇರೋದು. 60 ವರ್ಷ ನಂತರ ಗುರುಗಳ ಬಳಿ ಹೋಗಿ ದೀಕ್ಷೆ ತಗೊಂಡು ಲೌಕಿಕ ಎಲ್ಲ ತ್ಯಾಗ ಮಾಡ್ತಾರೆ.
ತಂದೆ ಶಿವಬಾಬಾ ಈ ಬ್ರಹ್ಮನಲ್ಲಿ ಪ್ರವೇಶ ಮಾಡಿ ಹೇಳ್ತಾರೆ, ಈಗ ನೀವು ಮನೆಗೆ ನಡಿಬೇಕು. ಮುಕ್ತಿ ಎಲ್ಲರೂ ಬಯಸ್ತಾರೆ, ಆದ್ರೆ ಮುಕ್ತಿ ಯಾರು ಏನನ್ನೋದು ತಿಳ್ಕೊಂಡಿಲ್ಲ. ಬ್ರಹ್ಮನಲ್ಲಿ ಲೀನ ಅಂತೂ ಯಾರು ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಅಂತೂ ಸೃಷ್ಟಿ ಚಕ್ರ ಇದು ಏನಾಗ್ತದೆ, ಪುನರಾವರ್ತನೆ ಆಗ್ತಾ ಇರ್ತದೆ. ಎಲ್ಲರದು ಅವಿನಾಶಿ ಪಾತ್ರ ಮಾಡ್ಲೇಬೇಕು. ಹೇಳ್ತಾರೆ, ಸೃಷ್ಟಿಯ ಇತಿಹಾಸ ಭೂಗೋಳ ಪುನರಾವರ್ತನೆ ಆಗುವುದು. ಇದು ಅನಾದಿ ನಾಟಕ ಮಾಡಲ್ಪಟ್ಟಿದೆ. 84 ಜನ್ಮಗಳ ಪಾತ್ರ ನೀವು ಮಾಡಲೇಬೇಕು. ಈ ಜ್ಞಾನ ಡಾನ್ಸ್ ಇದು ಆಗಿದೆ. ಅಲ್ಲಿ ಜನ ಮತ್ತೆ ಡಮರು ತೋರಿಸಿದ್ದಾರೆ. ಈಗ ಸೂಕ್ಷ್ಮ ವತನವಾಸಿ ಶಂಕರ ಡಮರು ಹೇಗೆ ಬಾರಿಸೋದು, ಅದು ಎಷ್ಟು ಶಬ್ದಾತೀತ ಇರ್ತದಲ್ವಾ. ತಂದೆ ಹೇಳ್ತಾರೆ, ನೀವು ಮಂಗನ ಸಮಾನ ಇದ್ರಿ, ಅದಕ್ಕೆ ನೀವು ಮಂಗಗಳ ಸೈನ್ಯ ತಕೊಂಡಿದ್ದಾರೆ ಶಿವಬಾಬ. ಮಂಗ ಸಮಾನ ಬುದ್ಧಿ ಅವ್ರದ್ದು. ನಿಮ್ಮ ಎದುರಲ್ಲಿ ಬಾಬಾ ಜ್ಞಾನದ ಡಮರು ಬಾರಿಸ್ತಿದ್ದಾರೆ, ನಿಮಗೆ ಜ್ಞಾನ ಕೊಡ್ತಿದ್ದಾರೆ. ಈಗ ನಿಮ್ಮ ಚಹರೆ ಮತ್ತು ಬುದ್ಧಿ ಎರಡು ಪರಿವರ್ತನೆ ಆಗಿದೆ. ಕಾಮ ಚಿತೆ ಮೇಲೆ ಕುಳಿತು ಕಪ್ಪಾಗ್ಬಿಟ್ಟಿದ್ರಿ. ಬಾಬಾ ಪುನಃ ಜ್ಞಾನ ಚಿತೆ ಮೇಲೆ ಕೂಡಿಸಿ ನಿಮ್ಮ ಚಹರೆ ಮತ್ತು ಬುದ್ಧಿ ಎರಡನ್ನು ಪರಿವರ್ತಿಸಿ ಸುಂದರ ಅಂದ್ರೆ ಆತ್ಮ ಶುದ್ಧ ಸುಂದರನಾಗಿ ಮಾಡ್ತಾರೆ. ಇಲ್ಲಿ ಬಾಬಾ ಎಷ್ಟು ನಶೆ ಏರಿಸ್ತಾರೆ ಮಕ್ಕಳಿಗೆ. ಮತ್ತೆ ನಶೆ ಮಾಯ ಯಾಕಾಗೋಗ್ತದೆ ಅಂತಾರೆ ಬಾಬಾ. ಒಳ್ಳೆಯದು, ಮಧುರಾತಿ ಮಧುರ ಅಗಲಿ ಮರಳಿ ಸಿಕ್ಕಿರುವಂತ ಮಕ್ಕಳಿಗೆ ಮಾತ್ಪಿತಾ ಬಾಪ್ದಾದಾರವರ ನೆನಪು, ಪ್ರೀತಿ ಮತ್ತು ಸುಪ್ರಭಾತ್. ಆತ್ಮಿಕ ತಂದೆದು ಆತ್ಮಿಕ ಮಕ್ಕಳಿಗೆ ನಮಸ್ತೆ. ಆತ್ಮಿಕ ಮಕ್ಕಳದು ಸಹ ಆತ್ಮಿಕ ತಂದೆಗೆ ಬಾಪ್ದಾದಾರವರಿಗೆ ನೆನಪು, ಪ್ರೀತಿ, ಸುಪ್ರಭಾತ್. ಧಾರಣೆಗೋಸ್ಕರ ಮುಖ್ಯ ಸಾರ. ತಂದೆ ಎಷ್ಟು ಅಪಾರ ಜ್ಞಾನಧನ ಕೊಟ್ಟಿದ್ದಾರೆ, ಅದನ್ನು ಧಾರಣೆ ಮಾಡಿಕೊಂಡು ಸ್ವಯಂ ಸಿರಿವಂತರು ಆಗಬೇಕು. ಎಲ್ಲರಿಗೂ ದಾನವನ್ನ ಮಾಡಬೇಕು. ಯಾರೇ ಬಂದರೂ ಅವರ ಜೋಳಿಗೆಯನ್ನು ತುಂಬಿಸಬೇಕು. ಎರಡನೇದು, ತಂದೆಯ ನೆನಪಿನಿಂದಲೇ ಕಲ್ಯಾಣ ಆಗಬೇಕು. ಅದಕ್ಕೆ ಸಾಧ್ಯವಾದಷ್ಟು ಓಡಾಡ್ತಾ ನಡೆದಾಡ್ತಾ ತಂದೆಯ ನೆನಪಿನಲ್ಲಿರಿ. ಸರ್ವ ಸಂಬಂಧಗಳ ಅನುಭವ ಒಬ್ಬ ತಂದೆಯಿಂದಲೇ ಪಡೆಯಿರಿ. ವರದಾನ, ಸದಾ ಬ್ಯುಸಿ ಅರ್ಥಾತ್ ವ್ಯಸ್ತ ಇರುವಂತ ವಿಧಿ ಮೂಲಕ ವ್ಯರ್ಥ ಸಂಕಲ್ಪಗಳ ಕಂಪ್ಲೇಂಟ್ ದೂರನ್ನು ಸಮಾಪ್ತಿ ಮಾಡುವಂತ ಸಂಪೂರ್ಣ ಕರ್ಮಾತೀತರು ಆಗಿರಿ. ಸಂಪೂರ್ಣ ಕರ್ಮಾತೀತರು ಆಗುವುದರಲ್ಲಿ ವ್ಯರ್ಥ ಸಂಕಲ್ಪಗಳ ಬಿರುಗಾಳಿಯೇ ವಿಘ್ನ ಹಾಕುತ್ತದೆ. ಈ ವ್ಯರ್ಥ ಸಂಕಲ್ಪಗಳ ದೂರುಗಳನ್ನು ಸಮಾಪ್ತಿ ಮಾಡೋದಕ್ಕೆ ತಮ್ಮ ಮನಸ್ಸನ್ನು ಪ್ರತಿ ಸಮಯ ಬ್ಯುಸಿ ಇಟ್ಕೊಳ್ಳಿ. ಸಮಯದ ಬುಕಿಂಗ್ ಮಾಡುವ ವಿಧಿ ಕಲಿಯಿರಿ. ಇಡೀ ದಿನ ಮನಸ್ಸನ್ನು ಅಲ್ಲಿ ಇಲ್ಲಿ ಬ್ಯುಸಿ ಇಡೋದು, ಇದು ಪ್ರೋಗ್ರಾಮ್ ಹಾಕಿ ಪ್ರತಿದಿನ ತಮ್ಮ ಮನಸ್ಸನ್ನು 4 ಮಾತಲ್ಲಿ ಬ್ಯುಸಿ ಮಾಡಿಕೊಳ್ಳಿ. 1 ಮಿಲನ ಆತ್ಮಿಕ ಸಂಭಾಷಣೆ, 2ನೇದು ಸರ್ವಿಸ್ ವರ್ಣನ, 3ನೇದು ಮಗನ, 4ನೇದು ಲಗನ. ಇದರಿಂದ ಸಮಯ ಸಫಲ ಆಗುವುದು ಹಾಗೂ ವ್ಯರ್ಥ ದೂರುಗಳು ಸಮಾಪ್ತಿ ಆಗುವವು. ಶ್ಲೋಗನ್, ಸಫಲತೆಯನ್ನು ಪರಮಾತ್ಮ ಜನ್ಮಸಿದ್ಧ ಅಧಿಕಾರ ಅಂತ ತಿಳ್ಕೊಳ್ಳೋರೆ ಸದಾ ಪ್ರಸನ್ನ ಚಿತ್ತರಾಗಿರಲು ಸಾಧ್ಯವಾಗುವುದು. ಅವ್ಯಕ್ತ ಸೂಚನೆ, ಸದಾ ಹರ್ಷಿತ ಇರೋದಕ್ಕೆ ತಮ್ಮ ಸ್ವಭಾವವನ್ನು ಸರಳ ಮಾಡ್ಕೊಳ್ಳಿ, ಸಹನಶೀಲ ಮಾಡ್ಕೊಳ್ಳಿ. ಸರಳತೆ ತರೋದಕ್ಕೆ ಕೇವಲ 1 ಮಾತಿನ ಕಡೆ ಅವಶ್ಯ ಗಮನ ಕೊಡಬೇಕು. ತಮ್ಮ ಸ್ಥಿತಿ ಸ್ತುತಿಯ ಆಧಾರದ ಮೇಲೆ ಇರಬಾರದು. ಅಂದ್ರೆ ಯಾರಾದರೂ ಹೊಗಳಿದ್ರಷ್ಟೇ ಹ್ಯಾಪಿ ಮೂಡ್ ಇರಬಾರದು. ಎಷ್ಟೋ ಮಕ್ಕಳು ಕರ್ತವ್ಯದ ಫಲದ ಇಚ್ಛೆ ಅಪೇಕ್ಷೆ ಜಾಸ್ತಿ ಇಟ್ಕೊಳ್ತಾರೆ. ಏನಾದ್ರೂ ಮಾಡಿದ್ರೆ ಅದು ಇದು ಅಪೇಕ್ಷೆ ಹೊಗಳಿಕೆ ಇತ್ಯಾದಿ.
ಅದಕ್ಕೆ ಯಾವಾಗ ಸ್ತುತಿ ಇರೋದಿಲ್ಲ ಅಂದ್ರೆ ಸ್ಥಿತಿ ಏರುಪೇರಿನಲ್ಲಿ ಬಂದ್ಬಿಡ್ತದೆ. ನಿಂದನೆ ಆಗ್ತದೆ ಅಂದ್ರೆ, ನಿಂದನೆ ಆಯ್ತು ಅಂದ್ರೆ ನಿರ್ಧನಿಕ ಅಂದ್ರೆ ಅನಾಥ ಆಗ್ಬಿಡ್ತಾರೆ. ನಿಮ್ಮ ಸ್ಥಿತಿಯನ್ನು ಬಿಟ್ಟು ದಣಿ ಅಂದ್ರೆ ತಂದೆಯನ್ನು ಮರ್ತು ಹೋಗ್ತಾರೆ. ಅದಕ್ಕೆ ನಿಂದನೆ ಬಂತು, ಸ್ಥಿತಿ ಏರ್ಪೇರಾಯಿತು, ತಂದೆಯನ್ನು ಮರ್ತರು ಅಂದ್ರೆ ಅನಾಥರಾದಂಗೆ. ಅದಕ್ಕೆ ಸ್ತುತಿಯ ಆಧಾರದ ಮೇಲೆ ಸ್ಥಿತಿ ಇಟ್ಕೊಳ್ಳಬಾರದು. ಒಳ್ಳೆಯದು. ಓಂ ಶಾಂತಿ.